ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಪಿಡಿಯ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ನಿಮಗೆ ಇನ್ನೊಂದ್ಸತಿ ಹೇಳ್ತೀನಿ, ಇದು ಬರೋದು ಅಂಜನಾಪುರದಲ್ಲಿ ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ, BDA ಮನೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. ನಿಮಗೆ 20 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ 20 ಫೀಟ್ ರಸ್ತೆ ಸಿಗುತ್ತೆ. ಒಳ್ಳೆ ಡೀಸೆಂಟ್ ಏರಿಯಾನೇ ಅಂತ ಹೇಳ್ಬೋದು ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ MS ಅಲ್ಲಿ ನಿಮಗೆ ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಫುಲ್ ಸೇಫ್ಟಿ ವೈಸ್ ಗೇಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ವಾಲ್ ನೋಡ್ಬೋದು, ನಿಮಗೆ ಗ್ರಾನೈಟಲ್ಲೇ ಮಾಡಿದ್ದಾರೆ. ನಿಮಗೆ ಒಂಥರ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು ಮನೇನ. ಬನ್ನಿ ಒಳಗಡೆ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಒಂದ್ಸತಿ ನೋಡಿಸ್ತೀನಿ ಮನೆ ಒಳಗಡೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ಧಾರಾಳವಾಗಿ ನೀವು ಒಂದು ಕಾರ್ ನಿಲ್ಲಿಸಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ನೋಡ್ಬೋದು ನಿಮಗೆ ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ವಾಟರ್ಫಾಲ್ ಟೈಲ್ಸೇ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ, ನಿಮಗೆ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಪ್ರವೇಶನ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್ ಕೂಡ ಬಂದಿದೆ ನೋಡಿ, ಇಲ್ಲೇ ಬಂದಿದೆ. ಮೀಟ್ರ್ ಕೂಡ ಇದೆ ಇಲ್ಲಿ. ವಾಲೆಲ್ಲ ನೋಡಿ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬೋರ್ ಬಂದಿದೆ. ಈ ಬೋರ್ ಬಂದು ನಿಮಗೆ 1000 ಚಿಲ್ಲರೆ ಅಡಿ ಹೋಗಿದೆ ನಿಮಗೆ. ಹಾಗೆ ಇಲ್ಲಿ ಇನ್ನೊಂದು ಏನಂದರೆ, ಯೂಸಲ್ ಆಗಿ ಕಾವೇರಿ ಕಲೆಕ್ಷನ್ ಇಲ್ಲಿ ಬಂದಿದೆ. ಕಾವೇರಿ ಕಲೆಕ್ಷನ್ನ ಇವರೇ ತಗೊಂಡಿದ್ದಾರೆ. ಮೀಟ್ರ್ ಆಡ್ ಮಾಡಿಕೊಡ್ತಾರೆ. ಬೇಕಂದರೆ ಮಾತಾಡಿದ್ಮೇಲೆ ಮೀಟ್ರನ್ನ ನಿಮ್ಮ ಹೆಸರು ಕೊಡ್ತಾರೆ. ನಿಮಗೆ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ ನಾನು. ಕಾವೇರಿ ಮೀಟ್ರ್ ಕೂಡ ತಗೊಂಡಿದ್ದಾರೆ ಇವರು. ಕಾವೇರಿ ಕಲೆಕ್ಷನ್ನು ಇದೆ, ಮೀಟ್ರ್ ಕೂಡ ಬಂದಿದೆ. ಪಾರ್ಕಿಂಗ್ ಜಾಗ. ಹಾಗೆ ಇಲ್ಲೊಂದು ಅಡುಗೆ ಮನೆ, ಒಂದು ರೂಮ್ ಇರುವಂಥ ಜಾಗ. ಅಂದರೆ ಒಂದು ಸ್ವಲ್ಪ ಒಂದು ಬ್ಯಾಚುಲರ್ಗೆ ರೆಂಟ್ ಕೊಡ್ಬೋದು ನೀವು ಆರಾಮಾಗಿ. ಒಂದು ಸಣ್ಣ ಫ್ಯಾಮ್ಲಿ ಇರ್ತಿತ್ತು ಅಂದರೆ ಆರಾಮಾಗಿ ಕೂಡ ಇರ್ಬೋದು. ನೋಡ್ಬೋದು ಒಂದು ರೂಮ್ ಬಂದಿದೆ ಇಲ್ಲಿ. ಈ ಕಡೆ ಬಂದರೆ ನಮಗೊಂದು ಅಡುಗೆ ಮನೆ L ಶೇಪಲ್ಲಿ ದೊಡ್ಡದಾಗಿದೆ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಫುಲ್ಲು ಬಂದಿದೆ ನಿಮಗೆ. ಇಲ್ಲಿಂದ ನೋಡಿ, ಇಲ್ಲಿಂದನೇ ಕೊಟ್ಟಿದ್ದಾರೆ. ಬೇಕಂದರೆ ರೆಂಟು ಕೊಡ್ಬೋದು, ಇಲ್ಲ ಓನಾಗಿ ಅವ್ರ ಮನೇಲೇ ಯಾರನ್ನ ಇರ್ತಾರೆ ಅಂದರೆ ಅವರು ಕೂಡ ಇರ್ಬೋದು ಆರಾಮಾಗಿ. ಹಾಗೆ ಇಲ್ಲಿ ಒಳಗಡೆ ಸಂಪು ಬಂದಿದೆ. ಸಂಪು ಬಂದು ನಿಮ್ಗೆ 12,000 ಅಡಿ ನೀರಿದೆ. ನಿಮಗೆ 12,000 ಲೀಟರ್ಸ್ ಇಡಿಸುವಂಥದ್ದು. ಹಾಗೆ ಇಲ್ಲೊಂದು ರೂಮ್ ಕೂಡ ಬಂದಿದೆ, ನೋಡ್ಬೋದು. ಇದು ಚಿಕ್ಕ ಕಾಟ್ ಹಾಕೊಂಡು ಒಬ್ಬರಿರುವಂಥ ರೂಮು. ಹಾಗೆ ಈ ಕಡೆ ನಿಮಗೆ ವಾರ್ಡ್ರೋಬ್ ಕೂಡ ಮಾಡಿಸಿದ್ದಾರೆ. ವಾರ್ಡ್ರೋಬ್ ಕೂಡ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್. ಧಾರಾಳವಾಗಿ ರೆಂಟು ಕೊಡ್ಬೋದು, ಇಲ್ಲ ಓನ್ ಆಗಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ನಿಮಗೆ ಇನ್ನೊಂದ್ಸತಿ ನೋಡಿಸ್ತೀನಿ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗಿ ಮೇಲ್ಗಡೆ ಏನಿದೆ ಹೆಂಗಿದೆ ಅಂತ ನೋಡೋಣ ಅನ್ಸುತ್ತೆ. ಇದು ಬಂದು ಮೇಲ್ಗಡೆ 1500 ಲೀಟರ್ಸ್ ಮೇಲ್ಗಡೆ ಬರುತ್ತೆ ಸಿಂಟ್ಯಾಕ್. ಇನ್ನೂ ಫಿಟ್ ಮಾಡಿಲ್ಲ, ಜಸ್ಟ್ ಫಿನಿಶಿಂಗ್ ಆಗಿದೆ. ಇನ್ನೂ ಒಂದು 2-3 ದಿನ ಆಯಿತು ಅಷ್ಟು ಫಿನಿಶಿಂಗ್ ಆಗಲಿ. ಅವಳೇ ವೀಡಿಯೋ ಮಾಡ್ತೀವಿ. ಗ್ಯಾಸ್ ಪ್ರವೇಶ ನೋಡ್ಬೋದು ಇಲ್ಲಿ ಕಲೆಕ್ಷನ್ಗೆ MS ಗ್ರಿಲ್ ಮಾಡಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಾನು ಮೆಟ್ಲು ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಲಪೋತ್ರ ಗ್ರಾನೈಟ್ ಬಂದಿದೆ. ನಿಮಗೆ ಸೈಡಲ್ಲಿ SS ಸ್ಟೀಲ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬೆಳಕು ಗಾಳಿಗೋಸ್ಕರ ವೆಸ್ಟ್ ಸೈಡು ನಿಮಗೆ PUC ವಿಂಡೋ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ ಹಾಕಿ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ನೋಡ್ಬೋದು ವಾಲೆಲ್ಲ ನಿಮಗೆ ವಾಟರ್ಫಾಲ್ ಕೆಲಸ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ 3 ಅಡಿ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಸೋಫಾ ಆಗಲಿ, ಇಲ್ಲ ವಾಷಿಂಗ್ ಮಿಷಿನ್ನು, ಫ್ರಿಜ್ಜು ಎತ್ಕೋಗೋಕ್ಕೆ ಆರಾಮಾಗಿ ಎತ್ಕೋಬೋದು ಈಸಿಯಾಗಿ. ಓಕೆ,
ನಾವು ಬಂದಿದ್ದ ಜಾಗ ನೋಡಿಸ್ತಾ ಇದ್ದೀನಿ ಇವಾಗ ನೋಡಿ. ಒಳಗಡೆ ಒಂದ್ಸತಿ ಬಂದರೆ ನಿಮಗೆ ಫುಲ್ ಕವರ್ ಆಗ್ಬಿಡುತ್ತೆ. ಯಾರು ಔಟ್ಸೈಡ್ ಅವರು ಇನ್ಸೈಡ್ ಬರೋಂಗಿಲ್ಲ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಯೂಸಲ್ ಆಗಿ ಮನೆ ಬಾಗಿಲು ನೋಡಿಸ್ತೀನಿ. ಮನೆ ಬಾಗಿಲು ನೋಡ್ಬೋದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಮನೆ ಬಾಗಿಲು ಕಿಟಕಿ ಎರಡು ನಿಮಗೆ ಟೀಕಲ್ಲೇ ಆಗಿರುತ್ತೆ. ಅಲ್ಲೂ ಅಷ್ಟೇ ನಿಮ್ಗೆ ಟಫನ್ ಗ್ಲಾಸ್ ಬರುತ್ತೆ ನಿಮಗೆ. ಒಂಥರ ಡಿಫ್ರೆಂಟ್ ಮನೆ ಅಂತಲೇ ಹೇಳ್ಬೋದು. ಯೂಶುವಲ್ ಆಗಿ ನಾನು ಮಾಡಿರೋದ್ರಲ್ಲಿ ಇದೊಂದು ಒನ್ ಆಫ್ ದಿ ಡಿಫ್ರೆಂಟ್ ಮನೆ ನೋಡ್ಬೋದು ನಿಮಗೆ. ನಾರ್ತ್ ಸೈಡು ಬಾಕ್ಲು ಇರೋದ್ರಿಂದ ನಿಮಗೆ ಹಾಲ್ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ. ನೋಡಿಸ್ತಾ ಇದ್ದೀನಿ ನಿಮಗೆ, ಹಾಲ್ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಲ್ ಅಂತೂ ತುಂಬ ದೊಡ್ಡದಾಗಿದೆ. ಕೆಳಗಡೆ ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡಿ TV ಯೂನಿಟ್ ನೋಡಿ ಎಷ್ಟು ದೊಡ್ಡದಾಗಿದೆ ನಿಮಗೆ, ತುಂಬ ದೊಡ್ಡದಾಗಿ ಬಂದಿದೆ. ಹಾಗೆ ಇಲ್ಲೇ ದೇವ್ರ ಮನೆ ಬಂದಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಬಂದಿದೆ. ಹಾಗೆ ವೆಟ್ ಸೈಡು ನಿಮಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಬೇಕಂದರೆ ಓಪನ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ. ಹಾಲೇ ಇಷ್ಟು ದೊಡ್ಡದಾಗಿದೆ ನಿಮಗೆ, ತುಂಬ ದೊಡ್ಡದಾಗಿದೆ ನಿಮಗೆ. ಧಾರಾಳವಾಗಿ ನೋಡಿ, ಅಲ್ಲಿ 2 ಸೋಫಾ ಹಾಕಿ ಇಲ್ಲೊಂದು 2 ಸೋಫಾ ಹಾಕೋಬೋದು ದೊಡ್ಡದಾಗಿ ನೀವು ಆರಾಮಾಗಿ. ತಿರ್ಗಿ ಆ ಕಾರ್ನರಲ್ಲಿ 1-3 ಸೋಫಾ ಹಾಕೋಬೋದು ದೊಡ್ಡದಾಗಿ, ತುಂಬ ಚೆನ್ನಾಗಿದೆ ನಿಮಗೆ. TV ಯೂನಿಟು ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಕೆಳಗಡೆ ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ನೋಡಿ. ಕೇಬಲ್ ಆಗಲಿ ಇಂಟರ್ನೆಟ್ ಆಗಲಿ ಕಲೆಕ್ಷನ್ಗಳಾಗೋಗಿದೆ. ಹಾಗೆ ಕಬೋರ್ಡ್ಗಳು ಬಂದಿದೆ ಇಲ್ಲಿ. ಇಲ್ಲೂ ಅಷ್ಟೇ ವುಡನ್ ಸ್ಟೈಲಲ್ಲಿ ಮಾಡಿದೆ, ತುಂಬ ಚೆನ್ನಾಗಿದೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಏನಂದರೆ ನಿಮಗೆ ಫ್ಯಾನ್ ಕೂಡ ಫಿಟ್ ಮಾಡಿಕೊಡ್ತಾರೆ ಇವರೇನೆ. ಫ್ಯಾನ್ ಇನ್ನೂ ಹಾಕಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಜಸ್ಟ್ ಫಿನಿಶಿಂಗ್ ಆಗಿರೋದಲ್ವ, ಅದರಿಂದ ಇನ್ನೂ ಫಿಟ್ಟಿಂಗ್ ಆಗಿಲ್ಲ. ಇಲ್ಲಾಂದರೆ ಎಷ್ಟೊತ್ತು ಫಿಟ್ ಮಾಡ್ತಾಯಿದ್ರು. ಇನ್ನೊಂದು 2-3 ದಿನ, 1 ವಾರ ಬಿಟ್ಟರೆ ನಿಮಗೆ ಫಿಟ್ ಮಾಡಿರ್ತಾರೆ. ಆಮೇಲೆ ಬೇಕಾದ್ರೆ ಹೇಳ್ಬೋದು. ಯೂಸಲ್ ಆಗಿ ಯಾರು ಕಾವೇರಿ ನೀರು ಕಲೆಕ್ಷನ್ ತಗೊಳ್ಳಲ್ಲ. ಮೀಟ್ರು ಇವರು ತಗೊಂಡಿದ್ದಾರೆ. ಮೀಟ್ರ್ ಕೂಡ ಹಾಕ್ಕೊಡ್ತಾರೆ, ಕೊಳಯ ಕಲೆಕ್ಷನ್ ಹಾಕ್ಕೊಡ್ತಾರೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಆಮೇಲೆ ಕೊಳಾಯಿ ಫಿಟ್ಟಿಂಗ್ಸ್ಗಳೆಲ್ಲ ಇದೆ. ಇವೆಲ್ಲ ನಿಮಗೆ ಇವರೇ ಮಾಡಿಕೊಡ್ತಾರೆ. ಇನ್ನೂ ಒಂದು ಕೋಟ್ ಪೈಂಟಿಂಗ್ ಕೂಡ ಇದೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಹಾಲ್ ಇದು ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಮನೆ ಕೂಡ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಿಚನ್ ಬರುತ್ತೆ. ನಮಗೆ ಎಲ್ ಶೇಪಲ್ಲಿ ಕಿಚನ್ ಬರುತ್ತೆ ನೋಡ್ಬೋದು. ಕೆಳಗಡೆ ಎಲ್ಲ ಕಬೋರ್ಡ್ಗಳಿದೆ. ಇಲ್ಲೂ ಅಷ್ಟೇ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ನೋಡ್ಬೋದು ನಿಮಗೆ. ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ, ಫ್ರಿಜ್ ಮಡಿಕೊಳ್ಳೋಕ್ಕೆ. ಇಲ್ಲಿ ನೋಡಿ ಆಲ್ರೆಡಿ ಕಲೆಕ್ಷನ್ಗೆ ಎಲ್ಲ ತಂದು ಮಡಗಿದ್ದಾರೆ. ಓಕೆ, ಇಲ್ಲಿ ಬಂದು ನಿಮ್ಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟು ಸಿಂಕ್ ಬಂದಿದೆ. ಇಲ್ಲಿ ಕಾವೇರಿ ಕಲೆಕ್ಷನ್ ಬರುತ್ತೆ, ಸಾರಿ ಗ್ಯಾಸ್ ಪ್ರವೇಶನ್ ಬರುತ್ತೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೋಬೋದು. ಇಲ್ಲಿ ಫ್ರಿಜ್ ಕಲೆಕ್ಷನ್ ಕೊಟ್ಟಿದೆ ನಿಮಗೆ. ಇದು ಬಂದು ನಿಮ್ಗೆ ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ನಿಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಅಷ್ಟೇ ನಿಮ್ಗೆ ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತಲೂ ಮಾಡಿದ್ದಾರೆ ನಿಮಗೆ. ಒಂದು ಕಾಟ್ ಹಾಕೋಬೋದು. ಯಾರನ್ನ ವಯಸ್ಸಾದವರು ಮೇಲೆ ಹಾಕೋಕ್ಕಾಗಲ್ಲ ಅಂತಾರಲ್ಲ, ಅಂಥವ್ರಿಗೆ ಇಲ್ಲಿ ಒಂದು ಸೀನಿಯರ್ ಸಿಟಿಜನ್ ರೂಮ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಬೋರ್ಡ್ ಬಂದಿದೆ, ವಾರ್ಡ್ರೋಬ್ ಬಂದಿದೆ, ಸಾರಿ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಅವಳೇ ಹೇಳ್ದಂಗೆ ಫ್ಯಾನ್ ಕೂಡ ಬರುತ್ತೆ ನಿಮಗೆ. ಇನ್ನು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಬಂದಿಲ್ಲ, ಮಿರರ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ವಿಂಡೋ PVC ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಹಾಗೆ ಸೊಳ್ಳೆ ಪಡ್ಕೆ ಹಾಕಿದ್ದಾರೆ ನಿಮಗೆ, ಓಪನ್ ಮಾಡ್ಕೋಬೋದು ಬೇಕಂದರೆ. ಹಿಂದೆ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ 1.5 ಅಡಿ 2 ಅಡಿ ಜಾಗ ಕೂಡ ಇದೆ. ಬೆಳಕು ಗಾಳಿ ಬರುತ್ತೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ರೂಮು, ಸೀನಿಯರ್ ಸಿಟಿಜನ್ ರೂಮ್ ಅಂತಲೇ ಹೇಳ್ಬೋದು. ಹಾಗೆ ರೆಸ್ಟ್ ರೂಮು, ಇಲ್ಲಿ ಬಂದರೆ ಅಡುಗೆ ಮನೆ, ಹಾಗೆ ಇದು ಹಾಲು. ಹಾಲಂತೂ ತುಂಬ ಹಿಡಿಸ್ತು ನಮ್ಗೆ, ತುಂಬ ದೊಡ್ಡದಾಗಿದೆ, ಆರಾಮಾಗಿದೆ, ಫ್ರೀ ಆಗಿದೆ ನಿಮಗೆ. ಸ್ವಂತ ಕಟ್ಟದಂಗಿದೆ, ಅಂದರೆ ಕಟ್ಟಿ ಮಾರೋ ಥರ ಇರಲ್ಲ ಇದು, ಸ್ವಂತ ಕಟ್ಕೊಂತಾರಲ್ಲ ಆ ಥರ ಡಿಸೈನಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಓಕೆ, ಬನ್ನಿ
ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಇದೆ, ನಿಮಗೆ ನೋಡಿಸ್ಕೊಡ್ತೀನಿ. ಇಲ್ಲೂ ಅಷ್ಟು ಒಂದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಬೆಳಕು ಗಾಳಿ ಇರಲಿ ಅಂತ. ಔಟ್ಸೈಡ್ ಅವರು ಮೇಲ್ಗಡೆ ಬರೋಂಗಿಲ್ಲ, ಇಲ್ಲೊಂದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಇದು ಅಷ್ಟೇ ನಿಮಗೆ. ಮೆಟ್ಲು ಅಷ್ಟೇ ತುಂಬ ವೈಡ್ ಆಗಿದೆ, ನಿಮಗೆ 3 ಫೀಟ್ಸ್ ಇದೆ. ಮೇಲ್ಗಡೆ ಬಂದರೆ ನಿಮಗೆ ಫುಲ್ ಒಂಥರ ವಿಲ್ಲಾ ಟೈಪ್ ಅಂತಲೇ ಹೇಳ್ಬೋದು. ಟೈಪು ಅಷ್ಟೇ ವಿಲ್ಲಾ ಅಲ್ಲ, ಅದ್ರ ಟೈಪಲ್ಲಿ ಕಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ದೊಡ್ಡದಾಗಿ. ರೂಮು ಅಷ್ಟೇ ದೊಡ್ಡದಾಗಿ ಬಂದಿದೆ, ನೀವು ನೋಡಿ ಸಾಲು ಹೇಳೋದು, ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ನಿಮಗೆ. ಹಾಗೆ ಸೈಡಲ್ಲಿ 2 ಬಾರ್ಡ್ರ್ ಬಂದಿದೆ, ಅಲ್ಲೊಂದು ಇಲ್ಲೊಂದು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ಫುಲ್ಲು. ಹಾಗೆ ಮೊಬೈಲು, ಲ್ಯಾಪ್ಟಾಪ್ ಏನಾದ್ರು ಚಾರ್ಜ್ ಮಾಡ್ತೀನಿ ಅಂದರೆ ಅಲ್ಲಿ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ TV ಯೂನಿಟ್ ದೊಡ್ಡದಾಗಿ ಕೊಟ್ಟಿದ್ದಾರೆ, ಫುಲ್ ಓಪನ್ ಮಾಡಿದ್ದಾರೆ. ಅಂದರೆ TV ಯೂನಿಟ್ ಮಾಡಿಲ್ಲ ನಿಮಗೆ. ಕೆಳಗಡೆ ಎಲ್ಲ ನೋಡಿ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಅಲ್ಲೊಂದು ಫುಲ್ ಫ್ರೀ ಬಿಟ್ಟಿದ್ದಾರೆ TVಗೆ. ಇದು ರೇಟು ಅಷ್ಟೇ ನಿಮಗೆ ಕಂಫರ್ಟಬಲ್ ಆಗಿದೆ. ನಿಮಗೆ ರೇಟ್ನ ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟಲ್ಲಿ ನೋಡಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ, ನೋಡ್ಬೋದು ನಿಮಗೆ. ಇದು ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ನಿಮ್ಮ ರೆಸ್ಟ್ ರೂಮ್. ಇದು ಅಷ್ಟೇ ಬೆಡ್ ಸೈಡ್ ಬಂದಿರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಮಿರರ್ ಕೂಡ ಬರುತ್ತೆ ನಿಮಗೆ. ಇಲ್ಲಿ ಸಣ್ಣದಾಗಿ ಫೋಟೋಸು ಇಲ್ಲ ಫಾಟೋ ಏನಾದ್ರು ಮಾಡ್ಕೊಂತೀನಿ ಡಿಸೈನ್ಗೆ ಮಡ್ಕೋಬೋದು. ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಬನ್ನಿ ಸೆಕೆಂಡ್ ರೂಮ್ ಹೋಗೋಣ. ಅಂದರೆ ಟೋಟಲ್ 3 ರೂಮ್ ಆಗುತ್ತೆ ಇದು. ಇಲ್ಲಿ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ, ವಿತೌಟ್ ಕಾಟು. ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ನೋಡ್ಬೋದು ನೀವು. ಆರಾಮಾಗಿ ಒಂದು ಸಣ್ಣದು ಕಾಟ್ ಹಾಕೋಬೋದು ನೀವು ಧಾರಾಳವಾಗಿ. ಹಾಗೆ ಇದಕ್ಕೆ ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ, ಅಟ್ಯಾಚ್ ಬಾತ್ರೂಮು. ಇನ್ನೂ ಹಾಕಿಲ್ಲ, ಫಿಟ್ಟಿಂಗ್ ಇಲ್ಲ. ಇನ್ನೂ ಬ್ಯಾಲೆನ್ಸ್ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಕೊಳ ಇದೆ. ಹಾಗೆ ಫ್ಯಾನ್ ಕೂಡ ಹಾಕ್ಕೊಡ್ತಾರೆ. ಹಾಗೆ ಕಾವೇರಿ ಮೀಟ್ರು ಕೂಡ ತಗೊಂಡಿದ್ದಾರೆ ಇವರನ್ನೇ. ಯೂಸ್ವಲ್ ಆಗಿ ಯಾರು ಓನರ್ ಕಾವೇರಿ ಮೀಟ್ರ್ ತಗೊಂಡು ಕೊಡೋಲ್ಲ, ತಗೊಳ್ಳೋರ್ದಾಗಿರುತ್ತೆ. ಇವರು ಕಾವೇರಿ ಮೀಟ್ರ್ ತಗೊಂಡು ಅವರೇ ಕೊಡ್ತಾವ್ರೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು 3ನೇ ರೂಮ್ ಆಗಿರುತ್ತೆ. ಮೇಲ್ಗಡೆ ಓಪನ್ ಟೆರೇಸ್ಗೆ ಹೋಗೋಣ. ಇಲ್ಲೂ ಅಷ್ಟೇ, ನಾನು ಯೂಸ್ವಲ್ ಆಗಿ ಬೇರೆ ಕಡೆ ಎಲ್ಲ ನೋಡ್ತೀನಲ್ವ, ತುಂಬ ಸಣ್ಣದಾಗಿರುತ್ತೆ ಮೆಟ್ಲು. ಇಲ್ಲಿ ನೋಡ್ಬೋದು 3 ಅಡಿ ಜಾಗ ಕೊಟ್ಟಿದ್ದಾರೆ ಮೆಟ್ಲೆ, ದೊಡ್ಡದಾಗಿದೆ, ನಿಮ್ಗೆ ಆರಾಮಾಗಿ ಓಡಾಡ್ಬೋದು. ಇನ್ನೊಂದು ಸ್ವಲ್ಪ ತಗೋಬೋದಾಗಿತ್ತು. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಬೆಳಕು ಗಾಳಿಗೋಸ್ಕರ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಬೆಳಕು ಗಾಳಿ ಮನೆ ಒಳಗಡೆ. ಜಾಸ್ತಿ ಲೈಟನ್ನು ಯೂಸ್ ಮಾಡಬೇಕು, ನೀವು ನೋಡ್ಬೋದು. ನೋಡಿ ಲೈಟೇ ಹಾಕಿಲ್ಲ ಇಲ್ಲಿ, ಆದರೂ ಇಷ್ಟು ಬೆಳಕಿದೆ ನಿಮಗೆ. ಬನ್ನಿ ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಮೇಲ್ಗಡೆ ಟಾಪ್ ಫ್ಲೋರ್ ಬಂದಿದ್ದೀವಿ ನಾವು. ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿಗೆ. ಹಾಗೆ ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೊಳಾಯನ್ನು ಕೊಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಇನ್ನೂ ಆಪ್ಷನ್ ಬಿಟ್ಟಿದ್ದಾರೆ, ಬೇಕಂದರೆ ನಿಮ್ಗೆ ಏನೇನೋ ಪಾರ್ಟಿ ಆ ಥರ ಮಾಡ್ಕೋಬೇಕು, ಏನೇನೋ ಬೇಕಂದರೆ ಅದನ್ನು ಹಂಗೆ ಬಿಟ್ಟಿದ್ದಾರೆ. ಬೇಕಂದರೆ ಆಪ್ಷನ್ನು, ಇಲ್ಲಾಂದರೆ ಇದು ಸಣ್ಣದಾಗಿ ಒಂದು ವಾಲ್ ಎತ್ತಿ ಒಂದು ರೂಮ್ ಥರ ಮಾಡಿ ಅಂದರೆ ಮಾಡಿಕೊಡ್ತಾರೆ, ಡಿಪೆಂಡ್. ಮೇಲ್ಗಡೆ ನೋಡ್ಬೋದು ಸೋಲಾರ್ ಮಾಡೋದಕ್ಕೆ ತುಂಬ ಜಾಗ ಮಾಡಿದ್ದಾರೆ, ಫುಲ್ ಇದೆ ಸೋಲಾರು. ಆ್ಯಂಡ್ ಟ್ಯಾಂಕ್ ಕೂಡ ಅಲ್ಲಿ ಬರುತ್ತೆ ನಿಮಗೆ.
ಟ್ಯಾಂಕ್ ಕೆಳಗಡೆ ನೋಡಿದ್ವಲ್ಲ ಆ ಟ್ಯಾಂಕ್ ಅಲ್ಲೂ ಬರುತ್ತೆ. ಮಿಕ್ಕಿದೆಲ್ಲ ಸೋಲಾರ್ ಮಾಡ್ಕೋಬೋದು ನಿಮಗೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. 20/30 BDA ಮನೆ ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ ಇದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,30,00,000 ಕೇಳ್ತವ್ರೆ. 1,30,30,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿದೆ. ಅದರಲ್ಲೂ ನಿಮಗೆ ಚೂರು ನೆಗೋಷಿಯಬಲ್ ಆಗಿರುತ್ತೆ, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ. ಇವಾಗಿರೋ ಪ್ರೆಸೆಂಟ್ ರೇಟಲ್ಲಿ ದಿ ಬೆಸ್ಟ್ ರೇಟ್ ಅಂತಲೇ ಹೇಳ್ಬೋದು. ಇದು ನಿಮಗೆ 1,30,00,000 ನೆಗೋಷಿಯಬಲ್ ಆಗಿರೋದು. ಓಕೆ, ಯಾರಿಗಾನ ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿ ಮನೆ ಹುಡುಕ್ತಾ ಇದ್ರೆ 1,30,00,000 1,40,00,000 ಒಳಗಡೆ ಈ ಮನೆ ನೋಡ್ಬೋದು. ಈ ಮನೆ ಇಷ್ಟ ಆದರೆ ನನ್ನ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು ರೀಸನಬಲ್ ರೇಟಲ್ಲಿ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ನೋಡಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಗೆ ಯಾವ ಥರ ಮನೆ ಬೇಕಂದ್ರೂ ನನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಹಾಗೆ ಸೈಟ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.